ನವೆಂಬರ್ ಕ್ರಾಂತಿ ದಲಿತ ಸಿಎಂ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಆಗಿಯೇ ಸ್ವಪಕ್ಷದ ನಾಯಕರಿಗೆ ಡಿಕೆಶಿ ಸಲಹೆ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಸಲಹೆ ಕೊಟ್ಟಿರೋದು. ಯಾರು ಮಾತನಾಡಿ ತುಂಬ ದಣಿವು ಮಾಡ್ಕೋತಾ ಇದ್ದೀರಿ, ನವೆಂಬರ್ ಕ್ರಾಂತಿ, ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ, ಇವರು ಅವರು, ಇಷ್ಟೊಂದು ಸುಸ್ತು ಮಾಡ್ಕೋಬೇಡಿ, ದಣಿವು ಮಾಡ್ಕೋಬೇಡಿ, ಯಾರು ಅಂತ ಶ್ರಮ ತಗೊಳ್ಳೋದು ಬೇಡ ಈ ಒಂದು ವಿಚಾರದಲ್ಲಿ. ಸಿ ಎಂ ಪಟ್ಟಕ್ಕೆ ಈ ಹಠ ಬಿಟ್ಟುಬಿಡಿ ನೀವು ಎಲ್ಲರೂ ಅಂತ ಹೇಳಿ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಲಹೆಯನ್ನು ಕೊಟ್ಟಿದ್ದಾರೆ. ಸಲಹೆ ಯಾಕೆ? ಡಿ ಕೆ ಶಿಗೆ ಹೈಕಮಾಂಡ್ ಅಂತ ಸೂಚನೆ ಕೊಟ್ಟಿದ್ದಾರಾ ಅಥವಾ ಅಭಯ ಹಸ್ತಾನ? ನೀವೆಲ್ಲ ಈ ಥರ ದಣಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬರು ಪರವಾಗಿ ಒಬ್ಬರು ಬ್ಯಾಟಿಂಗ್ ಮಾಡಿಕೊಂಡು ಹೈಕಮಾಂಡ್ ಏನು ಆರ್ಡ್ರ್ ಕೊಟ್ಟಿದೆ ಅಂತ ನನಗೆ ಗೊತ್ತಿದೆ, ಯಾರು ಸಿ ಎಮ್ ಆಗ್ತಾರೆ ಅನ್ನೋದ್ರ ಅರಿವು ನನಗಿದೆ ಎನ್ನುವ ಅರ್ಥದಲ್ಲಿ ಮಾತಾಡಿರೋದಾಗ ಗೊತ್ತಿಲ್ಲ. ಡಿ ಸಿ ಎಮ್ ಸೈಲೆಂಟಾಗಿ ಈ ಒಂದು ಮಾತನ್ನು ಹೇಳಿರುವುದರ ಹಿಂದೆ ಏನು ಸತ್ಯ ಇದೆ ಅದಕ್ಕೂ ಕೂಡ ನಾವು ವೆಯ್ಟ್ ಮಾಡಬೇಕು. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾರು ಏನು ಮಾತಾಡಿ ದೆಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರ ನಾಯಕತ್ವ ಅನಿವಾರ್ಯ ಇದೆಯಾ? ಘಟಾನುಘಟಿ ನಾಯಕರಿದ್ದರೂ ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಇದೆಯಾ? ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ರಿಪ್ಲೇಸ್ ಮಾಡುವಂತಹ, ಬದಲಿಸುವಂತಹ, ಅವರ ಸ್ಥಾನಕ್ಕೆ ಇನ್ನೊಬ್ಬರು ಬಂದು ನಿಂತು ಪಕ್ಷವನ್ನು, ಸರ್ಕಾರವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ನಾಯಕರೇ ಇಲ್ವ ಕಾಂಗ್ರೆಸ್ಸಲ್ಲಿ? ಹೇಳ್ಕೊಳ್ಳೋಕ್ಕೆ ಸಿ ಎಂ ಕುರ್ಚಿಲಿ ಕೂತ್ಕೊಳ್ಳೋಕ್ಕೆ 15 ಜನ ಇದ್ದಾರೆ, ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ನಿಪುಣರಿದ್ದಾರೆ, ಚಾಕಚಕ್ಯತೆ ಉಳ್ಳವರಿದ್ದಾರೆ, ರಾಜಕೀಯ ಪಟ್ಟುಗಳನ್ನು ಬಲ್ಲವರಿದ್ದಾರೆ. ಇದೆಲ್ಲ ಮಾತನಾಡಿದ್ರು ಕೂಡ ಸಿದ್ದರಾಮಯ್ಯ ಅವರನ್ನು ಮ್ಯಾಚ್ ಮಾಡುವ, ರಿಪ್ಲೇಸ್ ಮಾಡುವಂಥ ನಾಯಕತ್ವದ ಕೊರತೆ ಕಾಂಗ್ರೆಸ್ಗೆ ಇದೆಯಾ? ಇಡೀ ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಅನಿವಾರ್ಯತೆ ಇದೆಯಾ? ಸಿದ್ದರಾಮಯ್ಯ ನಾಯಕತ್ವ ಬೇಕೇ ಬೇಕು ಅಂತ ಒಂದು ಕಡೆ ಸಂತೋಷ್ ಲಾಡ್ ಬ್ಯಾಟಿಂಗ್ ಮಾಡ್ತಿರೋದು ಯಾಕೆ? ರಾಹುಲ್ ಗಾಂಧಿ ನಾಯಕತ್ವ ಅನಿವಾರ್ಯತೆ ಇಲ್ವಾ? ಅದೇ ರೀತಿ ಸಿದ್ದರಾಮಯ್ಯ ನಾಯಕತ್ವ ಕೂಡ ಅನಿವಾರ್ಯತೆ ಇದೆ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡುವಂಥ ಅನಿವಾರ್ಯತೆ ಇಲ್ಲವೇ ಇಲ್ಲ ಅಂತ ಲಾಡ್ ಮಾತಾಡ್ತಾ ಇದ್ದಾರೆ. 2.5 ವರ್ಷಕ್ಕೆ ಅಂತ ಕಂಡೀಷನ್ ಏನೂ ಇಲ್ಲ, ನಮ್ಮ ಬಳಿಯಂತೂ ಆ ಮಾಹಿತಿ ಇಲ್ಲ ಅಂತ ಹೇಳಿ ಲಾಡ್ ಹೇಳಿದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಂತೋಷ್ ಲಾಡ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗಿತ್ತು. ಅದ್ರಾಗ ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ, ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ ಎಸ್ ಈಸ್ ಫೇರ್, ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ, 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ ಅಲ್ರಿ, ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಡ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್, ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅನ್ ಐಡಿಯಾಲಜಿ, ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅಲ್ರಿ, ಈಗ ನೋಡ್ರಿ, ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ, ಈಸ್ ನಮ್ಮ ಫೇಸ್ ಆಫ್ ಕಾಂಗ್ರೆಸ್, ಅವರು ನಮ್ಮ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ಸಿ, ನೋಬಡಿ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್, ನಮಗೆ ಗೊತ್ತಿರುತ್ತೆ. ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್, ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು ರೀ.